ಆತ್ಮೀಯ ವಿದ್ಯಾರ್ಥಿಗಳೇ, ಹೈಯರ್ ಸೆಕೆಂಡರಿ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ ನಾಲ್ಕನೇ ಘಟಕವಾದಂತಹ ಕಾವ್ಯ ಕಸ್ತೂರಿಯನ್ನು ನೋಡ್ತಾ ಇದ್ದೆವು. ಅದರ ಮೊದಲ ಪಾಠ ವೈಶಾಖ ಪೂರ್ಣಮಿಯ ಮಾರ್ತಂಡನುದಯಿಸಿದ ಎಂಬ ಶೀರ್ಷಿಕೆಯಲ್ಲಿ ಕೊಟ್ಟಂತಹ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು ರಚಿಸಿದಂತಹ ವೈಶಾಖಿ ಎಂಬ ಖಂಡಕಾವ್ಯದ ಭಾಗ. ಅದು ಬುದ್ಧನ ಕೊನೆಯ ದಿನದ ವಿಷಯ ಅದರಲ್ಲಿ ಬರುವಂತದ್ದು. ಅದನ್ನ ಎಷ್ಟು ಸುಂದರವಾಗಿ ಕವಿ ವರ್ಣಿಸಿದ್ದಾರೆ ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಲ್ಪ. ಹಾಗಿರುವಾಗ ಕಳೆದ ಕ್ಲಾಸಿನ ನಡೆದಂತಹ ನಾವು ನೋಡಿದಂತಹ ಭಾಗವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ಬುದ್ಧನಿಗೆ 80ನೇ ವರ್ಷದಲ್ಲಿ ಅವನಿಗೆ ಉಂಟಾದಂತಹ ಅಸೌಖ್ಯದಿಂದಾಗಿ ಆ ಆಹಾರವನ್ನು ಸೇವಿಸಿದಾಗ ಅವನಿಗೆ ಅರಿವಿಗೆ ಬರ್ತದೆ ತನ್ನ ಕೊನೆಯ ದಿನ ಸಮೀಪಿಸುತ್ತಂತ. ಆ ಪ್ರಕಾರ ಅವನು ಆ ಪಾವೆಯಿಂದ ತನಗಿಷ್ಟ ಇರುವಂತಹ ಕುಶಿನಾರಕ್ಕೆ ಹೋಗಲಿಕ್ಕೆ ತೀರ್ಮಾನಿಸ್ತಾನೆ, ಅಲ್ಲಿ ಪರಿನಿರ್ವಾಣವನ್ನು ಪಡೆಯುವ ಅಂತ. ಹಾಗೆ ತನ್ನ ಪ್ರಿಯ ಶಿಷ್ಯನಾದಂತಹ ಆನಂದನ ಜೊತೆ ಪ್ರಯಾಣಿಸ್ತಾನೆ ಅಲ್ವಾ. ಹಾಗಿರುವ ದಾರಿಲೆಲ್ಲ ಆ ಶಿಷ್ಯರಿಗೆ ಬೋಧನೆಯನ್ನು ಕೂಡ ಕೊಡ್ತಾನೆ. ಹಾಗೆ ಬರ್ತಾ ಇರೋ ಸಮಯದಲ್ಲಿ ಅವನಿಗೆ ಆಯಾಸ ಆಗ್ತದೆ, ಜೊತೆಗೆ ಬಾಯಾರಿಕೆ ಕೂಡ ಆಗ್ತದೆ. ಹಾಗೆ ಒಂದು ಕಡೆಯಲ್ಲಿ ಕುಳಿತುಕೊಳ್ತಾನೆ. ಅದಕ್ಕೆ ಬೇಕಾದಂತಹ ಆ ವಸ್ತ್ರವನ್ನು ಹಾಸ್ತಾನೆ ಆನಂದ. ಹಾಗೆ ಕುಳಿತ ಬಳಿಕ ಅವನು ತನಗೆ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ತಾ ಅಂತ ಕೇಳಿಕೊಳ್ತಾನೆ ಆನಂದನಲ್ಲಿ. ಆಗ ಆನಂದ ಹೇಳ್ತಾನೆ, ಇಲ್ಲಿನ ನೀರು, ಇಲ್ಲಿರುವಂತಹ ಅಲ್ಲಿನ ಪಕ್ಕದ ಆ ಝರಿಯ ನೀರು ಚೆನ್ನಾಗಿಲ್ಲ, ಅದು ಕಲಕಿದೆ. ಯಾಕಂದ್ರೆ ಆ ದಾರಿಯಾಗಿ 500ಕ್ಕಿಂತಲೂ ಹೆಚ್ಚು ಬಂಡಿಗಳು ಗಾಡಿಗಳಲ್ಲಿ ಹೋಗಿವೆ. ಹಾಗಿರುವಾಗ ಅದರ ಚಕ್ರದಿಂದಾಗಿ ಆ ನೀರೆಲ್ಲ ಕಲಕಿ ಹೋಗಿದೆ ಎಂಬುದಾಗಿ ಹೇಳ್ತಾನೆ. ಅದು ಕುಡಿಯಲು ಯೋಗ್ಯವಲ್ಲ ಅಂತ. ಆದ್ರೆ ಬುದ್ಧ ಪುನಃ ಕೇಳ್ತಾ ಇದ್ದಾನಲ್ಲ, ತನಗೆ ತುಂಬಾ ಬಾಯಾರಿಕೆ ಆಗ್ತಾ ಉಂಟು, ಸ್ವಲ್ಪ ನೀರು ತಾ ಅಂತ. ಪುನಃ ಅದೇ ಉತ್ತರವನ್ನು ಕೊಡ್ತಾನೆ ಆನಂದ. ಸ್ವಲ್ಪ ಮುಂದೆ ನಾವು ಹೋದಾಗ ಅಲ್ವಾ, ಅಲ್ಲಿರುವಂತಹ ಕಕುತ್ಥಾ ನದಿ ಸಿಗ್ತದೆ. ಅಲ್ಲಿನ ನೀರು ಅತ್ಯಂತ ಶುಭ್ರವಾಗಿರುವಂತದ್ದು, ಜೊತೆಗೆ ಸಿಹಿಯಾಗಿರುವಂತದ್ದು, ನಿರ್ಮಲವಾಗಿರುವಂತದ್ದು ಅಂತ ಹೇಳ್ತಾನೆ. ಆದ್ರೆ ಬುದ್ಧ ಅದನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಲ್ವಾ, ತನಗೆ ಅತ್ಯಂತ ಹೆಚ್ಚು ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ತಾ ಅಂತ ಕೇಳ್ತಾನೆ. ಅಷ್ಟು ಹೇಳಿದಾಗ ಆನಂದ ಸರಿ, ಅವನು ಹೇಳಿದ ಪ್ರಕಾರ ಅವನ ಮಾತಿಗೆ ಒಪ್ಪುತ್ತಾನೆ, ನೀರು ತರಲಿಕ್ಕಾಗಿ ಹೊರತಾನೆ. ಇಷ್ಟು ವಿಷಯ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದು. ಇರುವಾಗ ಮುಂದಿನ ಭಾಗವನ್ನು ನೋಡೋಣ. ಹಾಗೆ ಅವನು ಹೋದಾಗ ಏನು ಅನಿಸಿತ್ತಲ್ಲಿ, ಏನು ಕಂಡ ಅವನು? ಬಂಡಿಗಳ ಗಾಲಿಯಿಂ ಈಗ ತಾ ಕದಡಿ ಕೆಸರಾದ ನೀರನ್ನಿತರೊಳೆ ಕಿಲು ಬಿಡಿದ ಕನ್ನಡಿಗೆ ಹುಳಿ ಹಿಡಿಸೆ ಹೊಳೆವಂತೆ ವಿಸ್ಮರಿಸೆ ದುಸ್ವಪ್ನ ಎಚ್ಚರಂ ತಿಳಿವಂತೆ ಗಾಳಿ ಮೋಡವ ಸೋಹೆ ಬೆಳರ್ವ ಚಂದ್ರಿಕೆಯಂತೆ. ಹೀಗೆ ಅಲ್ಲಿ ನೋಡುವಾಗ ಅವನು ಇಷ್ಟೆಲ್ಲ ಕಾಣಿಸ್ತಾ ಇದೆ. ಈಗ ಅವನು ಹೇಳಿದಾನೆ, ಅವನು ನೋಡಿದಾನೆ ಅಲ್ವಾ, ಬಂಡಿಗಳ ಗಾಡಿಯಿಂ ಈಗ ತಾಂ ಕದಡಿ ಕೆಸರಾದ ನೀರು. ಆಗ ಆ ನೀರು ಬಹಳಷ್ಟು ಗಾಡಿಗಳು ಬಂಡಿಗಳಲ್ಲಿ ಹೋದ ಕಾರಣ ಕದಡಿ ಕೆಸರಾಗಿತ್ತು ನೀರು. ಆದ್ರೆ ಅದು ಈಗೇನು ಕಾಣಿಸ್ತಾ ಇದೆ ಇವನು ಹೋಗಿ ನೋಡುವಾಗ, ಈಗ ತಾನೇ ಕದಡಿ ಕಲಕಿ ಕೆಸರಾದಂತಹ, ಕೆಸರಿಂದ ಕೂಡಿಕೊಂಡಂತಹ ನೀರು ಅನಿತರೊಳೆ. ಅಂತಹ ನೀರು ಈಗ ಅನಿತರೊಳೆ ಅಷ್ಟರಲ್ಲಿ, ಈಗ ಇವನು ಬರುವಷ್ಟರಲ್ಲಿ ಏನಾಗಿದೆ, ಕಿಲು ಬಿಡಿದ ಕನ್ನಡಿಗೆ ಹುಳಿ ಹಿಡಿಸೆ ಹೊಳೆವಂತೆ. ಆಗ ನೀರು ಹೊಳೆತಾ ಇದೆ ಅಂತೆ. ಹೇಗೆ ಅಂತ ಹೇಳ್ತಾರೆ ಕವಿ, ಕಿಲು ಬಿಡಿದ ಕನ್ನಡಿಗೆ ಹುಳಿ ಹಿಡಿಸೆ ಹೊಳೆವಂತೆ. ಆಗ ಕಿಲು ಬಿಡಿದ ಕನ್ನಡಿ ಅಂದ್ರೆ ಆಗಿನ ಕಾಲದಲ್ಲಿ, ಈಗಿನ ಕನ್ನಡಿ ಅಲ್ಲ,
ಆ ಹಿತ್ತಾಳೆಯ ಒಂದು ಕನ್ನಡಿ, ಒಂದು ಹಿತ್ತಾಳೆಯ ಲೋಹದಿಂದ ಮಾಡಿದಂತ ಕನ್ನಡಿ. ಹಾಗಿರುವಾಗ ಲೋಹದಿಂದ ಮಾಡಿದಂತಹ ಲೋಹಕ್ಕೆ ಆ ಕಿಲು ಬಿಡುತ್ತದೆ. ನಾವು ನೋಡಿದ್ದೇವೆ ಅಲ್ವಾ, ನಮ್ಮ ಮನೆಯಲ್ಲಿರುವಂತಹ ಪಾತ್ರಗಳೆಲ್ಲ ಹಿತ್ತಾಳೆಯ ಪಾತ್ರಕ್ಕೆ ಕಿಲು ಬಿಡುವಂಥದ್ದು, ಒಂದು ಪಚ್ಚೆಯಾಗಿ ಅಂಟಿಕೊಳ್ಳುವಂಥದ್ದು. ಹಾಗ ಕಿಲು ಬಿಡಿದಂತ ಪಾತ್ರೆ ನಾವು ಅದನ್ನು ತೊಳೆದಾಗ ಆ ಹುಳಿಯನ್ನು ಉಪಯೋಗಿಸಿ ತೊಳಿತೇವೆ ಅದನ್ನು, ಆಗ ಅದು ಸ್ವಚ್ಛ ಆಗ್ತದಲ್ಲ, ಹೊಳಿತದೆ. ಹಾಗೆ ಆ ಕಿಲು ಬಿಡಿದಂತಹ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಆ ಲೋಹದ ಪಾತ್ರೆಯನ್ನು ಹೇಗೆ ತೊಳಿತೇವೋ, ತೊಳಿವಾಗ ಅದೇ ಹೇಗೆ ಹೊಳೆಯುತ್ತದೋ ಹಾಗೆ ಅಲ್ಲಿನ ಆ ಪ್ರವಾಹದ ಅಥವಾ ಜರಿಯ ನೀರು ಹೊಳಿತಾ ಇದೆ ಅಂತೆ. ಈ ಮೊದಲು ಕಲಕಿ ಹೋಗಿತ್ತು, ಈಗ ಅದು ಹೊಳಿತಾ ಇದೆ. ಹೇಗಂದ್ರೆ ಪೂರ್ತಿ ಸ್ವಚ್ಛವಾಗಿ. ಅದನ್ನು ಕವಿ ಈ ರೀತಿ ಹೋಲಿಸ್ತಾನೆ ಅಲ್ವಾ, ಈ ಉಪಮೆಯನ್ನು ಕೊಟ್ಟು. ಇಲ್ಲಿ ನಾವೆಲ್ಲಿ ನೋಡಬಹುದು ಉಪಮೆ ಅಥವಾ ಉಪಮಾಲಂಕಾರ ಇಲ್ಲಿ ಕಾಣುವಂಥದ್ದು ಅಲ್ವಾ. ನೀರು ಹೇಗಿತ್ತು ಅಂತ ಹೇಳಲಿಕ್ಕೆ ಇದನ್ನು ಉಪಯೋಗಿಸ್ತಾನೆ. ಕಿಲು ಬಿಡಿದ ಕನ್ನಡಿಗೆ ಹುಳಿ ಹಿಡಿಸೆ ಹೊಳೆವಂತೆ. ಹಾಗೆ ಕಿಲು ಬಿಡಿದಂತಹ ಕನ್ನಡಿ ಅಂದ್ರೆ ಹಿಂದಿನ ಕನ್ನಡಿ, ಅದು ಹಿತ್ತಾಳೆಯ ಕನ್ನಡಿ. ಹಾಗಿರುವಾಗ ಅದು ಹೊಳಿತಾ ಅದನ್ನು ಹೊತ್ತಿದ್ರೆ ಹೊಳೆಯುತ್ತದೆ. ಅದನ್ನು ಆ ರೀತಿಯಾಗಿ ಉಪಯೋಗಿಸುವಂತದ್ದು ಅಂತ ಗೊತ್ತಾಗ್ತದೆ, ಹೊಳೆವಂತೆ. ಆಮೇಲೆ ವಿಸ್ಮರಿಸೆ ದುಸ್ವಪ್ನವೆಚ್ಚರ ತಿಳಿಯುವಂತೆ. ಹಾಗೆ ಒಂದು ಕೆಟ್ಟ ಕನಸಿನಿಂದ ಪಕ್ಕನೆ ಎಚ್ಚರಗೊಳ್ಳುವ ಹಾಗೆ, ಅಲ್ಲಿಂದ ಅದನ್ನು ಮರೆತು ಯಾವುದು ಕನಸನ್ನು ಮರೆತು ಪಕ್ಕನೆ ಎಚ್ಚರಗೊಳ್ಳುವ ಹಾಗೆ, ಅಂದ್ರೆ ಆ ಪಕ್ಕನೆ ಆದಂತ ಬದಲಾವಣೆ ಕಾಣಿಸ್ತದೆ. ವಿಸ್ಮರಿಸೆ ಮರೆಯಲು ಅಲ್ಲ, ಆ ದುಸ್ವಪ್ನವನ್ನು ಮರೆತು ಒಮ್ಮೆಗೆ ಎಚ್ಚರಗೊಂಡ ಹಾಗೆ ತಿಳಿಯುವಂತೆ. ಗಾಳಿ ಮೋಡವ ಸೋಹೆ ಬೆಳರುವ ಚಂದ್ರಿಕೆಯಂತೆ. ಹಾಗೆ ಗಾಳಿ ಮೋಡವನ್ನು ಸೋಹೆ ಅಂದ್ರೆ ಅಟ್ಟಲು ಅಂತ, ಅಂದ್ರೆ ದೂರ ಮಾಡಲು. ಹಾಗೆ ಜೋರಾಗಿ ಗಾಳಿ ಬೀಸುವಾಗ ಅದು ಏನ್ ಮಾಡ್ತದೆ, ಮೋಡವನ್ನು ಸರಿಸ್ತದಲ್ಲ, ಮೋಡವನ್ನು ಆ ಕಡೆ ಸರಿಸ್ತದೆ, ಅದು ಅಟ್ಟಿಕೊಂಡು ಹೋಗ್ತದೆ ಮುಂದಕ್ಕೆ. ಆಗೇನಾಗ್ತದೆ, ಬೆಳರುವ ಚಂದ್ರಿಕೆಯಂತೆ. ಆಗ ಆ ಮೋಡದ ಎಡೆಯಿಂದ, ಮೋಡ ದೂರವಾದಾಗ ಅದರ ಎಡೆಯಿಂದ ಚಂದ್ರಿಕೆ ಅಂದ್ರೆ ಚಂದ್ರ ಅಲ್ಲ, ಮೋಡದ ಎಡೆಯಿಂದ ಚಂದ್ರ ಹೇಗೆ ಶೋಭಿಸ್ತಾನೋ ಹಾಗೆ. ಆಗ ಆ ಗಾಳಿ ಮೋಡವನ್ನು ದೂಡಿತು, ಆಗ ಚಂದ್ರ ಕಾಣಿಸಿಕೊಳ್ತಾ ಇದ್ದೇನೆ. ಇಲ್ಲೆಲ್ಲ ಹೇಳುವಂತದ್ದು ಗೊತ್ತಾಗ್ತದೆ ನಮ್ಗೆಲ್ಲ, ಒಂದು ಹೋಗಿ ಮತ್ತೊಂದು ಬಂತು ಅಂತ. ಹಾಗಲ್ಲಿ ಆ ಕೊಳಕು ನೀರು ಹೋಗಿ ಸ್ವಚ್ಛ ನೀರು ಕಾಣ್ತಾ ಉಂಟು ಅಲ್ವಾ. ಕೆಟ್ಟ ಕನಸಿನಿಂದ ಎಚ್ಚರಗೊಂಡಿರುವಂತಹ ಸ್ಥಿತಿ, ಮತ್ತು ಆ ಮೋಡವನ್ನು ಗಾಳಿ ನೂಕಿದಾಗ ಚಂದ್ರ ಹೊಳೆಯುವ ಹಾಗೆ. ಗಾಳಿ ಮೋಡವ ಸೋಹೆ ಅಂದ್ರೆ ಅಟ್ಟಲು ಅಥವಾ ಓಡಿಸಲು, ಬೆಳೆಯುವ ಚಂದ್ರಿಕೆ ಅಂತೆ. ಅಲ್ಲಿಂದ ಕಾಣಿಸುವಂತ ಬೆಳೆಯುವ ಅಂದ್ರೆ ಗೋಚರಿಸುತ್ತಿರುವಂತಹ ಆ ಚಂದ್ರನ ಹಾಗೆ ಕಾಣಿಸ್ತದೆ. ಆಗ ಆನಂದನಿಗೆ ಆಶ್ಚರ್ಯ ಆಗ್ತದೆ. ಏನಿತ್ತು ಅನಾವಿಲವಾಗಿ. ಆಗ ನೋಡ್ತಾನೆ ಎಷ್ಟೊಂದು ಆ ಅಚ್ಚ ಅಂದ್ರೆ ಶುದ್ಧ ಅಂತ, ಎಷ್ಟು ಶುಭ್ರವಾಗಿದೆ, ಶುಭ್ರವಾಗಿ ಹೊಳಿತಾ ಇದೆ ಆ ನೀರು, ಮತ್ತು ಅಷ್ಟು ನಿರ್ಮಲವಾಗಿದೆ. ಅನಾವಿಲ ನಿರ್ಮಲ ಅಂದ್ರೆ ಕದಡದೇ ಇಲ್ಲ, ಈ ಕದಡಿದ ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ವಚ್ಛವಾಗಿ ನಿರ್ಮಲವಾಗಿ ಕಾಣಿಸ್ತಾ ಇದೆ, ಶುಭ್ರವಾಗಿ ಕಾಣಿಸ್ತಾ ಇದೆ. ಕಂಡು ನಿಬ್ಬೆರಗಾಗಿ ಇದನ್ನು ಕಂಡಂತಹ ಆನಂದನಿಗೆ ನಿಬ್ಬೆರಗಾಗಿ ಅತ್ಯಂತ ಆಶ್ಚರ್ಯಗೊಂಡು ಅವನು ಉಚ್ಚರಿಸ್ತಾನೆ, ಎಂತ ಆಶ್ಚರ್ಯ ಇದು. ಆತನ್ ಅಮ್ಮಮ್ಮ ಏನಾಶ್ಚರ್ಯೋ, ಅಮ್ಮ ಅಯ್ಯೋ ಎಂತಹ ಆಶ್ಚರ್ಯ ಇದು ಅಂತ ಅವನಿಗೆ ತೋರ್ತದೆ. ಅಮ್ಮಮ್ಮ ಏನಾಶ್ಚರ್ಯೋ ಯಾವುದು, ತಥಾಗತನ ಮಹರ್ದಿಕತೆ. ಆ ಕೂಡಲೇ ಅವನಿಗೆ ನೆನಪಾಗುವುದು ಬುದ್ಧನನ್ನು. ತಥಾಗತ ಅಂದ್ರೆ ಬುದ್ಧ ಅಂತ ಅರ್ಥ. ನಾನು ಹೇಳಿದ್ದೇನೆ ಅಲ್ವಾ, ಹಲವು ಹೆಸರಲ್ಲಿ ಇಲ್ಲಿ ಕರೆಯುವಂಥದ್ದು. ಬುದ್ಧ, ತಥಾಗತ, ಸುಗತ, ಇದನ್ನು ನಾವು ನೆನಪಿಸಬಹುದು. ಹಾಗಿರುವಾಗ ಆ ಬುದ್ಧನ ಆ ಅಮರ್ಧಿಕತೆ ಅಲ್ಲ, ಆ ಮಹಾತ್ಮೆ ಅಲ್ಲ, ಅವನ ಮಹಿಮೆ ಎಷ್ಟು ದೊಡ್ಡದಂತ ಆಶ್ಚರ್ಯ ಆಗ್ತದೆ ಅವನಿಗೆ. ತಾನು ಹೇಳಿದ್ದೆ ಆ ಕದಡಿದ ಕೆಸರು ತುಂಬಿದ ನೀರು ಅಂತ, ಅದರ ಬುದ್ಧ ಪುನಃ ಕೇಳಿದ. ಹಾಗೆ ನಾನು ತರಲಿಕ್ಕೆ ಬರುವಾಗ ಆ ನೀರೆಲ್ಲ ಅತ್ಯಂತ ಶುಭ್ರವಾಗಿ ಶೋಭಿಸ್ತಾ ಇದೆ, ಅಷ್ಟು ನಿರ್ಮಲವಾಗಿ ಕಾಣಿಸ್ತಾ ಇದೆ. ಆಗ ಅವನಿಗೆ ಆಶ್ಚರ್ಯ ಆಗ್ತದೆ, ಈಗ ಗೊತ್ತಾಗ್ತಾ ಇದೆ ಬುದ್ಧನ ಮಹಿಮೆ ಅಂತ. ಅವನು ಅಮಮ ಅಯ್ಯಯ್ಯೋ ಏನಚ್ಚರಿಯೋ, ಎಷ್ಟೊಂದು ಆಶ್ಚರ್ಯಕರವಾಗಿದೆ ಇದು. ಯಾವುದು, ತಥಾಗತನ ಮಹಾರಥಿಕತೆ. ತಥಾಗತನ ಬುದ್ಧನ ಈ ಮಹಿಮೆ ಎಷ್ಟೊಂದು ಅಚ್ಚರಿ ಹುಟ್ಟಿಸ್ತಾ ಇದೆ ಅಂತ, ಅಂದ್ರೆ ಒಮ್ಮೆ ಈ ಬದಲಾವಣೆ ಕಾಣಿಸ್ತಾ ಇದೆ ಅಂತ. ಅದನ್ನು ಕವಿ ಈ ರೀತಿ ಹೋಲಿಸಿಕೊಂಡಲ್ಲ, ಉಪಮೆ ಕೊಟ್ಟು ಹೇಳಿದ್ದಾನೆ. ಆಮೇಲೆ ಏನ್ ಅದ್ಭುತವೋ, ಪುನಃ ಅನಿಸ್ತಾ ಇದ್ದಲ್ಲ, ಎಂತಹ ಅದ್ಭುತ ಇದು ಅಲ್ವಾ, ಇದುವರೆಗೆ ನಾನು ಕಾಣದ್ದು. ಏನದ್ಭುತವೋ ಅಮಮ ಸುಗತನ ಮಹಾನುಭಾವತೆ. ಆಗ ಆ ಸುಗತ ಬುದ್ಧ ಎಂತಹ ಮಹಿಮಾವಂತ, ಎಂತ ಮಹಿಮೆ ಅವನು ಅಂತ ಅವನ ಆಸ್ತರಲ್ಲಿ ಉಚ್ಚರಿಸ್ತಾನೆ. ಅಮಮ ಆ ಸುಗತನ ಮಹಾನುಭಾವತೆ, ಅದೇ ಆ ಮಹಿಮೆ ಅಲ್ವಾ, ಆ ಮಹತ್ವ ಎಷ್ಟು ಅಂತ ಗೊತ್ತಾಗ್ತಾ ಇದೆ ಎಂದು ಕೊಂಡಾಡಿ. ಈ ರೀತಿಯಾಗಿ ಅಲ್ಲಿಯೇ ಆ ಬುದ್ಧನನ್ನು ಕೊಂಡಾಡ್ತಾನೆ ಅಲ್ವಾ. ಬುದ್ಧನ ಮಹಿಮೆ ಈಗ ಮತ್ತೊಮ್ಮೆ ನನಗೆ ಗೊತ್ತಾಗ್ತಾ ಇದೆ ಅಲ್ವಾ, ನಾನು ಇದುವರೆಗೆ ಗ್ರಹಿಸಿದಕ್ಕಿಂತ ಹೆಚ್ಚು ಅಂತ ಕಾಣಿಸ್ತಾ ಇದೆ ಅವನಿಗೆ. ಕೊಂಡಾಡಿ ಆಮೇಲೆ ಸಮಾಧಾನದಲ್ಲಿ ಬರ್ತಾನೆ. ಯಾಕಂದ್ರೆ ಬಂದ ಉದ್ದೇಶ ಗೊತ್ತಿದ್ದ, ನೀರು ತರಲಿಕ್ಕೆ ಹೊರಟದ್ದು. ಆಗ ಆ ಹೇಳಿದ ಆ ಕೆಲಸ ಮಾಡ್ತಾನೆ. ನೀರನ್ನು ತುಂಬಿಸಿ ತಂದ ಪಾತ್ರವಂ ತಥಾಗತಂಗಿತ್ತು. ಹಾಗೆ ಆ ಪಾತ್ರದಲ್ಲಿ ನೀರನ್ನು ತುಂಬಿಸಿ ತರ್ತಾನೆ, ತಂದು ಬುದ್ಧನಿಗೆ ಕೊಡ್ತಾನೆ. ತಥಾಗತಂಗಿತ್ತು ಕೊಟ್ಟು
ಹೇಳ್ತಾನೆ ಭಗವಂತ ಅಲ್ಲ, ಹೇಳ್ತಾನೆ ಭಗವಂತ ಆಮಮ್ಮ ಏನ್ ಅಚ್ಚರಿಯು, ಏನು ಅಂತ ನಾನು ಹೇಳಲಿ, ಇಂಥ ಆಶ್ಚರ್ಯವನ್ನು ನಾನು ನೋಡಿದೆ. ಹಾಗಿರುವಾಗ ಇದೆಲ್ಲ ಕಾರಣ ನೀನೇ. ತಥಾಗತನ ಮಹಾರಧಿಕತೆ, ನಿನ್ನ ಈ ಮಹಿಮೆ ಅಪಾರವಾದದ್ದು ಅಂತ ಹೇಳ್ತಾನೆ. ಅದನ್ನು ನಾನು ಕಂಡೆ ಅಲ್ಲಿ. ಏನಾಶ್ಚರ್ಯೋ ತಥಾಗತನ ಮಹಾರಧಿಕತೆ, ಹಾಗೆ ಹೇಳಿದಾಗಲ್ವಾ, ನಿನ್ನ ಮಹಿಮೆ ಎಷ್ಟು ದೊಡ್ಡದು ಅಲ್ವಾ, ನಿನ್ನ ಸ್ಥಾನ ಎಷ್ಟು ದೊಡ್ಡದು ಅಂತ. ಏನ್ ಅದ್ಭುತವೋ ಅಮಮ ಸುಗತನ ಮಹಾನುಭಾವತೆ, ನಿನ್ನ ಮಹಿಮೆ ಅಪಾರವಾದದ್ದು ಅಲ್ವಾ, ನಿನ್ನ ಮಹತ್ವ ಅತ್ಯಂತ ಹೆಚ್ಚಿನದು. ಅದು ನಾನೀಗ ಪುನಃ ನೋಡಿದೆ. ಯಾಕೆ ಅಂತ ಹೇಳ್ತಾನಲ್ಲ, ಏನು ಕಾರಣ ಗೊತ್ತಿದೆ ಅಲ್ವಾ, ಅವನು ಕಂಡದ್ದು. ಬಂಡಿಗಳ ಗಾಲಿಯಿಂದೀಗ ಕದಡಿ ಕೆಸರಾದ ನೀರ್ ಅನಿತರೊಳೆ. ಆಗ ಅಷ್ಟು 500 ಬಂಡಿ ಹೋಗಿ ಅದರ ಚಕ್ರದಿಂದ ಮಲಿನಗೊಂಡಂತಹ ಕೆಸರಾದಂತಹ ನೀರು ಅದೀಗನಾಗಿದೆ, ಅದನ್ನ ನೋಡಿದ್ದೇನೆ. ಆದರೆ ಅದೀಗ ಅನಿತರೊಳೆ, ಅಷ್ಟರಲ್ಲಿ ನಾನು ಹೋಗಷ್ಟರಲ್ಲಿ ಏನಾಗಿದೆ, ಏನಿತ್ತು ಅಚ್ಚ, ಏನಿತ್ತು ಅನಾವಿಲ, ಎಷ್ಟೊಂದು ಶುಭ್ರ, ಎಷ್ಟೊಂದು ನಿರ್ಮಲ, ಕದಡದ ನೀರು ಕಾಣ್ತಾ ಇದೆ ಅಲ್ಲ, ನೀರು ಕದಡಲೇ ಇಲ್ಲ, ಅಲ್ಲ ಶುದ್ಧವಾಗಿ ಕಾಣಿಸ್ತಾ ಇದೆ. ಇರುವಾಗ ಇನ್ನೇನ್ ಹೇಳಿ, ಕುಡಿಯ ಭಗವಂತ, ಸಂತೋಷ ಆಗ್ತಾ ಇದೆ. ನೀರು ಬೇಕು ಅಂತ ಎಷ್ಟು ಹೇಳ್ತಾ ಇದೆ ಅಲ್ವಾ, ಆದ್ರೆ ಆ ಕೊಳಕು ನೀರನ್ನು ಹೇಗೆ ತರಲಿ ನಾನು ಭಯಗೊಂಡದ್ದು. ಸಂತೋಷ ಆಗ್ತಾ ಇದೆ, ಭಗವಂತ ನೀರು ಕುಡಿ ಎನ್ನಲು ಹೀಗೆ ಹೇಳಿದಾಗ ಎನ್ನಲು ಹೀಗೆ ಹೇಳಿದಾಗ ಬುದ್ಧ ಏನ್ ಮಾಡ್ತಾನೆ, ಬುದ್ಧಂ ಪಾತ್ರವಿಸಕೊಂಡು, ಬುದ್ಧನು ಪಾತ್ರವನ್ನು ಇಸಕೊಂಡು ತೆಗೆದುಕೊಂಡು ನೀರು ಕುಡಿದು ಸಂಭಾಳಿಸು ಸುಧಾರಿಸು ಅಲ್ಲ, ಆಯಾಸದಿಂದ ಪಾರಾಗು ಅಲ್ವಾ, ಆಯಾಸ ಆಗಿದೆ, ಭಯರಿಕೆ ಆಗಿದೆ, ಅದರಿಂದ ಸುಧಾರಿಸಿಕೊಳ್ತಾನೆ. ಈಗ ಆ ಆಯಾಸವನ್ನು ನಿವಾರಿಸ್ತಾನೆ, ನೀಗಿಸಿಕೊಳ್ತಾನೆ. ಸುಧಾರಿಸಿಕೊಂಡು ಸಂಭಾಳಿಸುತ್ತಾ ಕಣ್ಮುಗಿದು, ಒಮ್ಮೆ ಕಣ್ಣು ಮುಗಿತಾನೆ, ಕಣ್ಣು ಮುಚ್ಚಿಕೊಳ್ತಾನೆ. ಕಣ್ಣು ಮುಗಿದು ಪದ್ಮಾಸನದಲ್ಲಿ ಕೂತ್ಕೊಳ್ತಾನೆ. ಆಸನ ಅಂತ ಗೊತ್ತಿದ್ದಲ್ಲ, ಈಗ ಯೋಗದಲ್ಲಿ ಯೋಗಾಸನ ಮಾಡುವಂತ ಗೊತ್ತಿದೆ. ಹಾಗೆ ಪದ್ಮಾಸನ, ಕಾಲನ್ನು ಮಡಚಿ ಇಡುವಂಥದ್ದು, ಅದನ್ನು ನೋಡಬಹುದು. ಹಾಗೆ ಆ ಕಾಲನ್ನು ಮಡಚಿ ಪದ್ಮಾಸನದಲ್ಲಿ ಕುಳಿತುಕೊಂಡನು. ಆ ಕುಳಿತುಕೊಂಡದ್ದು ಹೇಗಿತ್ತು ಅಂತ ಕವಿ ವರ್ಣಿಸ್ತಾ ಇದ್ದಾನೆ. ಡಿಂಡೀರ ಪಿಂಡದಿ ಮರಾಲ ಮಂಡಿಸಿದಂತೆ. ಡಿಂಡೀರ ಪಿಂಡ ಅಂದ್ರೆ ಸಮುದ್ರದಲ್ಲಿ ನೊರೆ ಕಾಣಬಹುದಲ್ಲ, ಆ ಸಮುದ್ರದ ನೊರೆ, ಆ ನೊರೆ ಮೇಲೆ ಒಂದು ರಾಜಹಂಸ ಕುಳಿತುಕೊಂಡ ಹಾಗೆ, ಪವಡಿಸಿದ ಹಾಗೆ. ಅಂದ್ರೆ ಬುದ್ಧ ಆ ರೀತಿಯಾಗಿ ಪದ್ಮಾಸನ, ಕಾಲೆರಡನ್ನು ಮಡಚಿ ಆ ಆಸನದಲ್ಲಿ ಕುಳಿತುಕೊಂಡಿದ್ದಾನೆ. ಆಗ ಅತ್ಯಂತ ಶೋಭಾಯಮಾನವಾಗಿ ತೋರ್ತಾ ಇದ್ದಾನೆ, ಅದನ್ನು ಕಾಣ್ತಾನೆ ಆನಂದ. ಸಮುದ್ರದ ಆ ನೊರೆಯ ಮೇಲೆ ಕುಳಿತಂತಹ ರಾಜಹಂಸದ ಹಾಗೆ ಕಾಣಿಸ್ತದೆ. ಈ ರೀತಿ ಪದ್ಮಾಸನ ಹಾಕಿ ಬುದ್ಧ ಕುಳಿತಿದ್ದಾನೆ, ಜೊತೆಗೆ ನೀರು ಕುಡಿದು ಕಣ್ಮುಚ್ಚಿದ್ದಾನೆ. ಈ ರೀತಿಯಾಗಿ ಹೋಲಿಸ್ತಾರೆ ಕವಿ. ಜೊತೆಗೆ ತೆರೆದ ರೆಪ್ಪೆಯಲ್ಲಿ ಕಣ್ಣಿನ ಗೊಂಬೆ ನೆಲೆತಂತೆ. ಆಗ ಎರಡು ಕಣ್ಣಿನ ರೆಪ್ಪೆ ತೆರೆದಾಗ ಆ ಕಣ್ಣು ಗೊಂಬೆ ಗೊತ್ತಿದಲ್ಲ, ಕಣ್ಣು ಗೊಂಬೆ ಉರುಟಾಗಿ ಹೇಗೆ ಅಲ್ಲಿ ನಿಂತುಕೊಂಡು ಕಾಣುತ್ತದೋ ಆ ರೀತಿಯಲ್ಲಿ ತೆರೆದ ರೆಪ್ಪೆಯಲ್ಲಿ ಕಣ್ಣಿನ ಗೊಂಬೆ ನೆಲೆತಂತೆ ನೆಲೆಸಿದ ಹಾಗೆ ಅಲ್ವಾ, ತೋರುವ ಹಾಗೆ. ಆಗ ಎರಡು ರೆಪ್ಪೆ ತೆರೆದ ಕಣ್ಣನ್ನು ಬಿಟ್ಟಾಗ ಒಳಗೆ ಕಣ್ಣು ಗೊಂಬೆ ಹೇಗೆ ಶೋಭಿಸ್ತದೋ ಹಾಗೆ ಇವನು ಬುದ್ಧನು ಶೋಭಿಸ್ತಾ ಇದ್ದಾನೆ. ಒಮ್ಮೆ ಆ ಸಮುದ್ರದ ಮೇಲೆ ಸಮುದ್ರದ ನೊರೆಯ ಮೇಲೆ ಅಲ್ಲ, ನೀರಿನ ನೊರೆಯ ಮೇಲೆ ರಾಜಹಂಸ ಕುಳಿತ ಹಾಗೆ. ಮತ್ತೊಮ್ಮೆ ಕಣ್ಣು ರೆಪ್ಪೆ ತೆರೆದಾಗ, ಕಣ್ಣನ್ನು ಬಿಟ್ಟಾಗ ಒಳಗಿರುವಂತಹ ಆ ಕಣ್ಣು ಗೊಂಬೆ ಶೋಭಿಸುವ ಕಾಣ್ತಾ ಇದ್ದಾನೆ. ನೆಲೆತಂತೆ ಅಲ್ಲಿ ಕುಳಿತ ಹಾಗೆ, ನೆಲೆಸಿದ ಹಾಗೆ, ಕುಳಿತಿರಲು ಈ ರೀತಿಯಾಗಿ ಕುಳಿತದ್ದು ಕಾಣಿಸ್ತದೆ ನೋಡುವಾಗ. ಆಗ ಏನಾಗ್ತದೆ, ಮೂಡಣದಿ ತಣ್ಮುಗಿಲ ಮರೆಗೆ, ಅಷ್ಟು ಸುತ್ತಾಗಿದೆ ಅಲ್ವಾ, ಹೀಗೆ ಬರ್ತಾ ಇದ್ದಾರೆ. ಸಂಜೆ ದಾಟಿ ಕತ್ತಲೆಯಾಗಿ ಪುನಃ ಏನಾಗಿದೆ, ಮೂಡಣ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಆ ತಣ್ಮುಗಿಲ ಮರೆಗೆ, ತಂಪಾದ ಮೋಡಗಳಿವೆ, ಆ ಮೋಡ ಇರುವಾಗ ತಂಪಾಗಿರ್ತದೆ. ಆಗ ಆ ಮೋಡದ ಮರೆಯಿಂದ, ಎಡೆಯಿಂದ ವೈಶಾಖ ಪೂರ್ಣಮಿಯ ಮಾರ್ತಂಡನು ದಯಿಸಿದಂ. ಆಗ ಆ ಸಮಯದಲ್ಲಿ ಬೆಳಕಾಗ್ತಾ ಇದೆ. ಆಗ ಅದು ಆ ದಿನ ವೈಶಾಖ ಪೂರ್ಣಮಿ, ವೈಶಾಖ ಮಾಸದ ಹುಣ್ಣಿಮೆಯ ಪೌರ್ಣಮಿಯ ದಿನ. ಆ ದಿನದ ಮಾರ್ತಂಡ ಉದಯಿಸಿದ, ಮಾರ್ತಂಡ ಸೂರ್ಯ ಉದಯಿಸ್ಲಿಕ್ಕೆ ಹೊರಟಿದ್ದಾನೆ. ಆಗ ಅಷ್ಟು ಸಮಯ ಕಳೆದಿದೆ. ಈ ರೀತಿಯಾಗಿ ಗೋವಿಂದ ಪೈ ವರ್ಣಿಸಿದ್ದಾರೆ. ಇಷ್ಟು ಭಾಗ ನಮಗೆ ಕೊಟ್ಟದ್ದು. ಆಮೇಲೆ ಅದು ಮುಂದುವರಿತದೆ. ಅವನು ಆ ಕುಶಿನಾರಕ್ಕೆ ಹೋಗ್ತಾನೆ. ಹಾಗಿರುವಾಗ ಇಷ್ಟು ಭಾಗ ನಾವೀಗ ನೋಡಿದ್ದೇವೆ. ಅದೆಷ್ಟು ಸುಂದರವಾಗಿ ಕವಿ ವರ್ಣಿಸಿದ್ದಾನೆ ಅಂತ ಗೊತ್ತಾಗ್ತದೆ. ಆ ಮೂಲಕ ನಮಗೆ ಖಂಡಕಾವ್ಯದ ಪರಿಚಯ ಆಗಿದೆ. ಜೊತೆಗೆ ಆ ಬುದ್ಧನ ಮಹಿಮೆಯನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ವೈಶಾಖ ಪೂರ್ಣಮಿ
ಹೇಳಿದ ಬುದ್ಧ ಜನಿಸಿದ್ದು ಕೂಡ ವೈಶಾಖ ಪೂರ್ಣಮಿಯ ದಿನ, ಜೊತೆಗೆ ಸಂಬೋಧಿಯನ್ನು ಆ ಜ್ಞಾನವನ್ನು ಪಡೆದದ್ದು ಕೂಡ ಆ ವೈಶಾಖ ಪೂರ್ಣಮಿಯ ದಿನ, ಹಾಗೆ ಆ ನಿರ್ವಾಣವನ್ನು ಹೊಂದಿದ್ದು ಕೂಡ ವೈಶಾಖ ಪೂರ್ಣಮಿಯ ದಿನ. ಆದ ಕಾರಣ ಆ ಕಾಂಡ ಕಾವ್ಯಕ್ಕೆ ಕವಿ ವೈಶಾಖಿ ಅಂತ ಹೆಸರಿಟ್ಟದ್ದು. ಹೇಳಿದ್ದೇನಲ್ಲ, ವೈಶಾಖ ಮಾಸದ ಆ ಪೌರ್ಣಮಿ ಹುಣ್ಣಿಮೆಯ ದಿನ. ಇಷ್ಟೆಲ್ಲ ಆ 3 ಘಟನೆ ಕೂಡ ಇದೇ ದಿನ ನಡೆದದ್ದು, ಅದು ವಿಶೇಷ ಈ ಕಾವ್ಯದ್ದು. ಈ ಕಾವ್ಯದಲ್ಲಿ ಒಟ್ಟು 725 ಸಾಲುಗಳಿವೆ, ಚರಣಗಳಿವೆ. ಅದನ್ನು 1947ರಲ್ಲಿ ಗೋವಿಂದ ಪೈ ಅವರು ರಚಿಸಿದ್ದು. ಸರಿ, ಇಷ್ಟು ಭಾಗ ಕಳೆದ ತರಗತಿ ಮತ್ತು ಈ ತರಗತಿಯ ಭಾಗದ ಮೂಲಕ ನಿಮಗೆ ಒಟ್ಟು ಅದರ ಪರಿಚಯ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಭಾಗವನ್ನು ಕೂಡ ಈ ಹಿಂದೆ ವಚನಗಳು, ಕೀರ್ತನೆ ಎಲ್ಲ ಹಾಡಿದ ಹಾಗೆ ನಮ್ಮ ಪೂರ್ವ ವಿದ್ಯಾರ್ಥಿನಾದಂತ ಶ್ರದ್ಧಾ ಹಾಡಿದಾಳೆ. ಅದನ್ನು ನಾವೀಗ ಕೇಳೋಣ. ಆ ಮೂಲಕ ಇದನ್ನ ಹೆಚ್ಚು ಪರಿಚಯ ಆಗ್ಬೋದು, ಹೆಚ್ಚು ಅರ್ಥ ಆಗ್ಬೋದು, ಜೊತೆಗೆ ಅದು ನೆನಪಿನಲ್ಲಿ ಉಳಿಬಹುದು ಅಂತ ಭಾವಿಸ್ತೇನೆ. ಅದನ್ನೀಗ ಕೇಳೋಣ. ಆನಂದನಂತೆ ಕಂಥೆಯ ಹಾಸೆ ಕುಳಿತಲ್ಲಿ ಮರಳಿಯಿಂತೆಂದ ಆನಂದ ಬಾಯಾರುತ್ತಿದೆ ಕೊಂಚ ನೀರಂ ತಾರ ಕುಡಿವೆ ನಾನಂದ ಕೊಂಚ ನೀರಂ ತಾರ ಕುಡಿವೆ ನಾನಂದ ಆನಂದನಾಗ ಭಗವಂತ ಈ ದಾರಿಯಿಂದೀಗ ಹೋದ 500 ಬಂಡಿಗಳ ಗಾಲಿಯಿಂ ಕದಡಿ ಕೆಸರಾದ ತೊರೆ ಈ ನೀರ ಪಾನೀಯ ಇಲ್ಲೇ ಬಳಿಯಣ ಕಕುತ್ಥಾ ನದಿಯ ನೀರೆನಿತೋ ಶೀತಲಂ ನಿರ್ಮಲಂ ಮಧುರಂ ಶೀತಲಂ ನಿರ್ಮಲಂ ಮಧುರಂ ಆ ನದಿಗೈದಿ ನೀರ್ ಕುಡಿದು ಮೈ ತೊಳೆದುಕೊಳ್ಳುವೆ ಎನೆ ಮತ್ತೊಮ್ಮೆ ಸುಗತ ನಿಂತೆಂದ ಆನಂದ ಬಾಯಾರುತ್ತಿದೆ ಕೊಂಚ ನೀರಂ ತಾರ ಕುಡಿವೆ ನಾನಂದ ಆನಂದ ಕೊಂಚ ನೀರಂ ತಾರ ಕುಡಿವೆ ನಾನಂದ ಆನಂದನಂತೆ ಉತ್ತರವಿದ್ದ ಬಳಿಕೊಮ್ಮೆ ಬುದ್ಧ ನಿಂತೆಂದ ಆನಂದ ಬಾಯಾರುತ್ತಿದೆ ಆನಂದ ಬಾಯಾರುತ್ತಿದೆ ಕೊಂಚ ನೀರಂ ತಾರ ಬಾಯಾರುತ್ತಿದೆ ಆನಂದ ಕೊಂಚ ನೀರಂ ತಾರ ಕುಡಿವೆ ನಾನು ಆನಂದ ಮೂರನೆಯ ಬಾರಿ ಅಂತೆಂಬುದೇ ತಥಾಗತಂ ತಟ್ಟನೆ ತಥಾಸ್ತು ಎಂದು ಆನಂದ ಪಾತ್ರವನ್ನೆತ್ತಿ ತೊರೆಗೆ ಐದಿದಂ ಬಂಡಿಗಳ ಗಾಲಿಯಿಂದ ಈಗ ತಾಂ ಕದಡಿ ಕೆಸರಾದ ನೀರನಿ ತರೊಳೆ ಕಿಲು ಬಿಡಿದ ಕನ್ನಡಿಗೆ ಹುಳಿ ಹಿಡಿಸೆ ಹೊಳೆವಂತೆ ವಿಸ್ಮರಿಸೆ ದುಸ್ವಪ್ನ ವೆಚ್ಚರಂ ತಿಳಿವಂತೆ ಗಾಳಿ ಮೋಡವ ಸೋಹೆ ಬೆಳರುವ ಚಂದ್ರಿಕೆಯಂತೆ ಎನಿತಚ್ಚವೆನಿತ ನಾವಿಲವಾಗಿ ಕಂಡು ನಿಬ್ಬೆರಗಾಗಿ ಆನಂದ ಅಮಮ 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 ಏನಚ್ಚರಿಯೋ ತಥಾಗತನ ಮಹರ್ಧಿಕತೆ ಏನ್ ಅದ್ಭುತವೋ ಅಮಮ ಅಮಮ ಸುಗತನ ಮಹಾನುಭಾವತೆ ಎಂದು ಕೊಂಡಾಡಿ ನೀರಂ ತುಂಬಿಸಿ ತಂದ ಪಾತ್ರವ ತಥಾಗತಂಗಿತ್ತು
ಭಗವಂತ ಅಮಮ ಏನಚ್ಚರಿಯೋ ತಥಾಗತನ ಮಹರ್ಧಿಕತೆ ಏನದ್ಭುತವೋ ಅಮಮ ಸುಗತನ ಮಹಾನುಭಾವತೆ ಏನದ್ಭುತವೋ ಅಮಮ ಅಮಮ ಏನದ್ಭುತವೋ ಸುಗತನ ಮಹಾನುಭಾವತೆ. ಬಂಡಿಗಳ ಗಾಲಿಯಿಂದ ಈಗ ಕದಡಿ ಕೆಸರಾದ ನೀರನಿ ತರುಳೆ ಎನಿತಚ್ಚವೆನಿತನಾವಿಲ ಕುಡಿಯ ಕುಡಿಯ ಭಗವಂತ. ಎನಲು ಬುದ್ಧಂ ಪಾತ್ರವಿಸಕೊಂಡು ನೀರ್ ಕುಡಿದು ಸಂಭಾಳಿಸುತ್ತ ಕಣ್ಮುಗಿದು ಪದ್ಮಾಸನದಿ ದಿಂಡೀರ ಪಿಂಡದಿ ಮರಾಲ ಮಂಡಿಸಿದಂತೆ ತೆರೆದ ರೆಪ್ಪೆಯಲಿ ಕಣ್ಣಿನ ಗೊಂಬೆ ನೆಲೆತಂತೆ ಕುಳಿತಿರಲು ಮೂಡಣದಿ ತಣ್ಮುಗಿಲ ಮರೆಗೆ ವೈಶಾಖ ಪೂರ್ಣಮಿಯ ಮಾರ್ತಂಡನು ದಯಿಸಿದಂ. ವೈಶಾಖ ಪೂರ್ಣಮಿಯ ಮಾರ್ತಂಡನು ದಯಿಸಿದಂ. ತೆರೆದ ರೆಪ್ಪೆಯಲಿ ಕಣ್ಣಿನ ಗೊಂಬೆ ನೆಲೆತಂತೆ ಕುಳಿತಿರಲು ಮೂಡಣದಿ ತಣ್ಮುಗಿಲ ಮರೆಗೆ ವೈಶಾಖ ಪೂರ್ಣಮಿಯ ಮಾರ್ತಂಡನು ಉದಯಿಸಿದಂ. ಮಾರ್ತಂಡನು ಉದಯಿಸಿದಂ. ಶ್ರದ್ಧಾ ಈ ಕಾವ್ಯ ಭಾಗವನ್ನು ಬಹಳ ಭಾವಪೂರ್ಣವಾಗಿ ಹಾಡಿದ್ದಾಳೆ, ಕೇಳಿದಿರಿ. ಹಾಗಿರುವಾಗ ಅದನ್ನು ಈ ಭಾಗ ನಿಮಗೆ ಬಹಳಷ್ಟು ನೆನಪಿನಲ್ಲಿ ಉಳಿಬಹುದು ಅಂತ ಭಾವಿಸ್ತೇನೆ, ಅಲ್ವಾ? ಅರ್ಥ ಆಗಿತ್ತು ಅಂತ ಭಾವಿಸ್ತೇನೆ. ಹಾಗಿರುವಾಗ ನಾವು ಮುಂದೆ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳನ್ನು ಮತ್ತು ಚಟುವಟಿಕೆಗಳನ್ನು ನೋಡೋಣ. ಮೊದಲ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳನ್ನು ನೀವು ನೋಡಿ. ಬುದ್ಧ ಹಾಗೂ ಆನಂದರ ಮಾತುಗಳನ್ನು ಸಂಭಾಷಣೆ ರೂಪಕ್ಕೆ ಪರಿವರ್ತಿಸಿ ಕೊಟ್ಟಿದ್ದಾರೆ, ಅಲ್ವಾ? ಅದನ್ನು ಸಂಭಾಷಣೆ ರೂಪದಲ್ಲಿ ಬರಿಬೇಕು. ಗೊತ್ತಿ ನಿಮಗೆ ಅಲ್ಲೊಂದು ಭಾಗವನ್ನು ಸಂಭಾಷಣೆ ರೂಪದಲ್ಲಿ ಇಬ್ಬರು ಕೂಡ ಮಾತನಾಡುವ ಹಾಗೆ ಬರಿಬೇಕು. ಇದೇ ಭಾಗವನ್ನು ಹಿಂದೆ ಮಾಡಿದ್ದೆ, ಅದನ್ನು ಬರಿಬಹುದು. ಆಮೇಲೆ ಆನಂದನಂತೆ ಕಂತೆಯ ಹಾಸ್ಯ ಮಾರ್ತಾಂಡನುದಯಿಸಿದ ಕಾವ್ಯ ಭಾಗದ ಆಶಯವನ್ನು ಗದ್ಯ ರೂಪದಲ್ಲಿ ಬರೆಯಿರಿ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅಲ್ವಾ? ಆ ಗದ್ಯ ರೂಪದಲ್ಲಿ ಬರೀಬೇಕು. ಇದೀ ಆ ಕಾವ್ಯ ಭಾಗವನ್ನು ಗದ್ಯ ರೂಪದಲ್ಲಿ ಬರೆಯುವಂತದ್ದು. ಅದೀಗ ಇಲ್ಲಿ ಪದ್ಯ ರೂಪದಲ್ಲಿದೆ, ಅದನ್ನು ಗದ್ಯ ರೂಪಕ್ಕೆ ಬದಲಾಯಿಸುವಂಥದ್ದು. ಇದು ನಮ್ಗೆ ಗೊತ್ತಿದೆ, ಅರ್ಥ ಆಯ್ತಲ್ವಾ? ಆ ಭಾಗ ಬರಿಬಹುದು. ಆಮೇಲೆ ಕಿಲುಬಿಡಿದ ಕನ್ನಡಿಗೆ ಹುಳಿ ಹಿಡಿಸೆ ಹೊಳೆವಂತೆ ಗಾಳಿ ಮೋಡವ ಸೋಹೆ ಬೆಳರುವ ಚಂದ್ರಿಕೆಯಂತೆ ಏನದ್ಭುತವೋ ಅಮಮ ಸುಗತನ ಮಹಾನುಭಾವತೆ. ಅಲ್ಲಿನ ಸಾಲು ಕೊಟ್ಟಿದ್ದಾರೆ. ಈ ಮಾತುಗಳ ಆಧಾರದಲ್ಲಿ ಬುದ್ಧನ ಮಹಾತ್ಮೆಯ ಕುರಿತು ವ್ಯಾಖ್ಯಾನಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಾತುಗಳ ಸ್ವಾರಸ್ಯವನ್ನು ಬರೆಯಿರಿ. ಇರುವಾಗ ಅವನ ಆ ಮಹಾತ್ಮೆ ಅಲ್ಲಿ ಕಾಣಿಸುವಂತದಲ್ಲ, ಬುದ್ಧನ ಮಹಾತ್ಮೆ ಎಷ್ಟು ಹೆಚ್ಚು, ಯಾವ ರೀತಿಯಾಗಿ ಆ ಆನಂದನಿಗೆ ಗೊತ್ತಾಯ್ತು ಅಲ್ಲಿ ಹೋದಾಗಲ್ಲ, ನೀರನ್ನು ನೋಡುವಾಗ ಅವನು ನೀರು ತಲೆ ಹೇಳಿದು ಅಲ್ವಾ, ಕಷ್ಟ ಅಂತ ಹೇಳಿದೆ ಇವನಲ್ಲ, ಚೆನ್ನಾಗಿಲ್ಲ ಕೊಳಕಿದೆ ಅಂತ, ಆದ್ರೆ ನೀರು ಶುಭ್ರವಾಗಿತ್ತು. ಆಗ ಬುದ್ಧನಿಗೆ ಆ ನೀರು ಕುಡಿಬೇಕು, ಹಾಗಿರುವ ಅದೇನು ಬದಲಾವಣೆ ಆಯ್ತು ಅಂತ ಗೊತ್ತಾಗ್ತದೆ. ಹಾಗೆ ಅವನ ಮಹಾತ್ಮೆ ಮತ್ತು ಆ ಮಾತುಗಳ ಸ್ವಾರಸ್ಯ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ ಅಲ್ವಾ. ಆ ಉಪಮೆಯನ್ನು ಕೊಟ್ಟು ಹೇಳಿದ್ದಾರೆ. ಹೇಗೆ ಆ ಕನ್ನಡಿ ಹೊಳಿದ ಹಾಗೆ ಆ ಕಂಚಿನ ಕನ್ನಡಿಯ ಕಿಲುಬನ್ನು ಹುಳಿಯಲ್ಲಿ ತೊಳೆದಾಗ ಅದೇ ಹೊಳಿತದೆ ಕನ್ನಡಿ ಹಾಗೆ. ಹಿಂದೆ ಅದನ್ನು ಉಪಯೋಗಿಸ್ತಾ ಇದ್ದಲ್ಲ ಕನ್ನಡಿ ರೀತಿಯಲ್ಲಿ, ಈಗಿನ ಗಾಜಿನ ಕನ್ನಡಿ ಅಲ್ಲ. ಹಾಗೆ ಆ ಹೋಲಿಕೆ ಕೊಟ್ಟು ಮತ್ತು ಹೇಳಿದಾರಲ್ಲ, ಗಾಳಿ ಬೀಸಿದಾಗ ಮೋಡ ಸರಿದು ಅದರ ಎಡೆಯಿಂದ ಚಂದ್ರ ಹೇಗೆ ಶೋಭಿಸ್ತಾನೋ ಹಾಗೆ, ಅಂದ್ರೆ ಈ ಒಮ್ಮೆಗೆ ಬದಲಾವಣೆ ಆದದ್ದು, ಆ ರೀತಿಯಲ್ಲಿ ಆ ನೀರು ಬದಲಾವಣೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅದನ್ನು ಆ ರೀತಿ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಆ ರೀತಿ ಆ ಕಲಕಿದ ನೀರು ಇವನು ಹೋಗಿ ನೋಡುವಾಗ ಶುಭ್ರವಾಗಿತ್ತು, ಸ್ವಚ್ಛವಾಗಿತ್ತು ಅಂತ ಗೊತ್ತಾಗ್ತದೆ. ಆಮೇಲೆ ಅದೇ ರೀತಿಯಲ್ಲಿ ಕಿಲುಬಿಡಿದ ಕನ್ನಡಿಗೆ ಹುಳಿ ಇಳಿಸೆ ಎಂಬಲ್ಲಿ ಕನ್ನಡಿ ಹೊಳೆವಂತೆ ಬಂಡಿಯ ಗಾಳಿಯಿಂದ ಕೆಸರಾದ ನೀರು ಶುದ್ಧವಾಯಿತು. ಇದೇ ರೀತಿಯಲ್ಲಿ ಕಾವ್ಯ ಭಾಗದಲ್ಲಿ ಬಂದಿರುವ ಉಪಮಾಲಂಕಾರದ ಸಾಲುಗಳನ್ನು ಗುರುತಿಸಿ ಬರೆಯಿರಿ ಅಂತ. ಅದೇ ರೀತಿ ಇದೆಲ್ಲ ಉಪಮಾಲಂಕಾರ ಗೊತ್ತಿದೆ ಅಲ್ಲ, ಉಪಮಾಲಂಕಾರ ಅಂತ ನೆನಪಿಸಿದ್ದೇನೆ ಹಿಂದೆ ಅಲ್ವಾ. ಎರಡು ವಸ್ತುಗಳ ನಡುವಿನ ಸುಂದರವಾದಂತಹ ಆ ಸಾದೃಶ್ಯವನ್ನು, ಆ ಸಮಾನತೆಯನ್ನು
ಹೇಳುವಂಥದ್ದು ಉಪಮಾಲಂಕಾರ ಅಲ್ವಾ. ಅದರ ಹಾಗಿದೆ ಅಂತ ಆದ್ರೆ ಆ ಹೋಲಿಕೆ ಸುಂದರವಾಗಿರ್ಬೇಕು, ಅದರ ಹೋಲಿಕೆ ಅಂತ ಹೇಳುವಂಥದ್ದು. ಇಲ್ಲಿ ಅದೇ ರೀತಿ ಹೇಳುವಂಥದ್ದು ಅಲ್ವಾ. ಆ ನೀರು ಹೇಗೆ ಬದಲಾಯಿತು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಇಲ್ಲಿ ಆ ರೀತಿಯಲ್ಲಿ ಹೇಳಿದಲ್ಲ ನಾವು ನೋಡಿದ್ದೇವೆ. ವಿಸ್ಮರಿಸೆ ದುಸ್ವಪ್ನ ಎಚ್ಚರ ತಿಳಿಯುವ ಹಾಗೆ ಅಲ್ಲ, ಕನಸಿಂದ ಎಚ್ಚರಗೊಳ್ಳುವ ಹಾಗೆ. ಆಮೇಲೆ ತೆರೆದ ರೆಪ್ಪೆಯಲ್ಲಿ ಕಣ್ಣಿನ ಗೊಂಬೆ ನೆಲೆತಂತೆ. ಇದೆಲ್ಲ ಆ ರೀತಿಯ ಆ ಹೋಲಿಕೆ ಉಪಮೆ ಕೊಟ್ಟು ಹೇಳುವಂಥದ್ದು. ಅದು ನೀವು ಗುರುತಿಸಬೇಕು ಎಷ್ಟು ಯಾವುದೆಲ್ಲ ಬಂದಿದೆ ಅಂತ. ಆಮೇಲೆ ಸ್ವಾರಸ್ಯ ಬಗ್ಗೆ ಹೇಳ್ತಾರೆ. ನೀಡಿರುವ ಸಾಲುಗಳ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳ್ತಾರೆ ಅಲ್ವಾ. ಅದು ನೋಡಬಹುದು. ಬಂಡಿಗಳ ಗಾಲಿಯಿಂದೀಗ ತಾಂ ಕದಡಿ ಕೆಸರಾದ ನೀರ್ ಅನಿತರೊಳೆ ಕಿಲುಬಿಡಿದ ಕನ್ನಡಿಗೆ ಹುಳಿ ಹಿಡಿಸಿ ಹೊಳೆವಂತೆ. ಬುದ್ಧಂ ಪಾತ್ರವಿಸಕೊಂಡು ನೀರ್ ಕುಡಿದು ಸಂಭಾಳಿಸುತ್ತಾ ಕಣ್ಮುಗಿದು ಪದ್ಮಾಸದಿ ದಿಂಡೀರ ಪಿಂಡದಿ ಮರಾಲ ಮಣಿಸಿದಂತೆ. ಹೀಗೆ ಎಲ್ಲ ಸಾಲುಗಳನ್ನು ಕೊಟ್ಟಿದ್ದಾರೆ. ಇದರ ಸ್ವಾರಸ್ಯ ಹೇಳ್ತಾ ಇದ್ದಾರೆ. ಈಗ ಹೇಳಿದ್ದೇನೆ ಅಲ್ವಾ, ಆ ಭಾಗವನ್ನು ಆ ಸಂದರ್ಭದಷ್ಟು ಸ್ವಾರಸ್ಯಪೂರ್ಣವಾಗಿ ಇಂತಹ ಸಾಲುಗಳ ಮೂಲಕ ಕವಿ ವರ್ಣಿಸಿದ್ದಾರೆ ಅಂತ. ಇಲ್ಲೆಲ್ಲ ಉಪಮಾಲಂಕಾರ ಗೋಚರಿಸುತ್ತದೆ. ಆಮೇಲೆ ಬುದ್ಧ ಹೆಸರಿಗೆ ಸಮಾನಾರ್ಥವಾಗಿ ಬಳಕೆಯಾದ ಪದಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಅಲ್ಲ. ಅದು ಕೂಡ ಹೇಳಿದ್ದೇನೆ ಅಲ್ವಾ, ಅಲ್ಲಿ ಬಂದಿದಲ್ಲ, ಬುದ್ಧ, ಭಗವಂತ, ತಥಾಗತ, ಆಮೇಲೆ ಸುಗತ, ಇದೆಲ್ಲ ಬಂದಿರುವಂತಹ ಹೆಸರು. ಇದು ಕೂಡ ಇದೆ ಅಲ್ಲ, ಅದನ್ನು ನೋಡಬಹುದು. ಆಮೇಲೆ ಬುದ್ಧನ ಜೀವನ ಚರಿತ್ರೆಯನ್ನು ಸಂಗ್ರಹಿಸಿರಿ. ಹಾಗಿರುವಾಗ ಇಂಥ ಒಂದು ಭಾಗ ನೋಡಿದ್ದೇವೆ. ಬುದ್ಧನ ಬಗ್ಗೆ ನಿಮ್ಗೆ ಸ್ವಲ್ಪ ಮೊದಲೇ ಗೊತ್ತಿದೆ. ಹಾಗಿರುವಾಗ ಇದು ಕೂಡ ನೋಡಿದ್ದೇವಲ್ಲ, ಇನ್ನಷ್ಟು ಸುಂದರವಾಗಿ ಹೇಳಿದ್ದಾರೆ ಕವಿ ಅಂತ. ಆಗ ಜೀವನ ಚರಿತ್ರೆ ಸಂಗ್ರಹಿಸಿ ನೋಡ್ಬೇಕು. ಯಾಕಂದ್ರೆ ಅದರ ಆ ಭಾಗ ಪುನಃ ನೆನಪಿಸಿದಾಗ ನಮ್ಗೆ ಕೂಡ ಆ ಉತ್ಸಾಹ ಬರದ, ಸಂತೋಷ ಆಗ್ಬಹುದು ಅಲ್ಲ, ಅವನ ಜೀವನ ಚರಿತ್ರೆ. ಮತ್ತೆ ಬೇಕಂತ ಪುಸ್ತಕಗಳು ಧಾರಾಳ ಸಿಗ್ತವೆ, ಅದನ್ನು ನೋಡಬಹುದು. ಆಮೇಲೆ ಗೋವಿಂದ ಪೈಯವರ ಗೋಲ್ಗಾತ ಮತ್ತು ವೈಶಾಖಿ ಖಂಡ ಕಾವ್ಯಗಳನ್ನು ಓದಿನ ಟಿಪ್ಪಣಿ ಬರೆಯಿರಿ. ಓದಿನ ಟಿಪ್ಪಣಿಯನ್ನು ಬರಿಬೇಕು. ಓದುವ ಮೂಲಕ ಅಲ್ಲ, ಅದರ ನಿಮ್ಗೆ ಆದ ಅನುಭವ ಅಂತ ಹೇಳುವಂಥದ್ದು ಸಿಗ್ತದೆ. ಗೋವಿಂದ ಪೈಯವರ ಗೋಲ್ಗಾತ ಸಿಗ್ತದೆ, ವೈಶಾಖಿ, ಈ ಪುಸ್ತಕಗಳು ಧಾರಾಳವಾಗಿ ಲಭಿಸ್ತದೆ. ಅದನ್ನು ನೀವು ಓದಿ ಟಿಪ್ಪಣಿ ಬರಿಬೇಕು. ಗೋಲ್ಗಾತ ಮತ್ತು ವೈಶಾಖಿ ಪುಸ್ತಕ ನೀವು ಓದಬೇಕು. ಈಗ ಇಲ್ಲಿ ನನ್ನ ಬಳಿ ಇದೆ, ನೋಡಬಹುದು. ಇದು ಗೋಲ್ಗಾತ ಮತ್ತು ವೈಶಾಖಿ ಆ ಎರಡು ಖಂಡ ಕಾವ್ಯ ಇರುವಂತಹ ಭಾಗ, ಚಿಕ್ಕ ಭಾಗ, ಇದನ್ನು ಓದಬಹುದು. ಹಾಗೆಯೇ ಗೋವಿಂದ ಪೈಯವರ ಹೇಳಿದೇನಲ್ವ ನಾಟಕಗಳು ಅಂತ, ಹೆಬ್ಬೆರಳು, ಚಿತ್ರಭಾವನೆ ಎಲ್ಲ ಬರೆದಿದ್ದಾರೆ. ಹಾಗೆಯೇ ತಾಯಿ ಮತ್ತು ನಾಟಕಗಳು ಅಂತ ವಿದೇಶಿಯ ಬೇರೆ ಭಾಷೆಗಳಿಂದ ಕೂಡ ಭಾಷಾಂತರಿಸಿದ್ದು, ಅದನ್ನು ನೋಡಬಹುದು. ಇಲ್ಲಿ ಬೇಕಿದ್ರೆ ಈ ನಾಟಕವನ್ನು ಕೂಡ ನೀವು ಓದಬಹುದು. ಎಲ್ಲ ಚಿಕ್ಕ ಗಾತ್ರದಲ್ಲಿರುವಂತಹದ್ದು, ಇದನ್ನು ಕೂಡ ನೋಡಬಹುದು. ಮತ್ತು ಗೋವಿಂದ ಪೈಯವರ ಪರಿಚಯ ಮಾಡಬಹುದು ನಿಮಗೆ. ನಮ್ಮ ಕಾಸರಗೋಡಿನ ಪ್ರಸಿದ್ಧ ಕವಿಯಾಗಿದ್ದ ಕಯ್ಯಾರ ಕಿಞ್ಞಣ್ಣ ಬರೆದಂತ ಕೃತಿ ಇದೆ, ಗೊತ್ತಿದೆ. ಕಯ್ಯಾರ ಕಿಞ್ಞಣ್ಣ ಪರಿಚಯ ಇದೆ ಅಲ್ವಾ. ಶತಾಯುಷಿಯಾಗಿ ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಜೊತೆಗೆ ಕಾಸರಗೋಡಿಗೆ ಸಂಬಂಧಪಟ್ಟ ಹಾಗೆ ಗೋವಿಂದ ಪೈ ಹಾಗೆ ದೊಡ್ಡ ಕವಿ ಅವರು. ಗೋವಿಂದ ಪೈಯವರ ಬಗ್ಗೆ ಬರೆದಂತ ಪುಸ್ತಕ ಇದೆ, ಇದನ್ನು ನೋಡಬಹುದು. ಮಹಾಕವಿ ಗೋವಿಂದ ಪೈ ಅಂತ ಬರೆದದ್ದು, ಇದನ್ನು ಕೂಡ ನೋಡಬಹುದು. ಆ ಮೂಲಕ ಕವಿ ಪರಿಚಯ ಹಾಗೆ ಅವರ ಕಾವ್ಯಗಳ ಪರಿಚಯ ಕೂಡ ಆಗ್ತದೆ. ಮತ್ತು ಅವರಿಗೆ ಸಂಬಂಧಪಟ್ಟ ಹಾಗೆಲ್ಲ ಹೇಳಿದ್ದೇನೆ, ಅವರ ಜೀವನದ ಬಗ್ಗೆ ಎಲ್ಲ ನೋಡಬೇಕು. ಯಾಕಂದ್ರೆ ನಮ್ಮ ಕಾಸರಗೋಡಿನ ಹೆಮ್ಮೆ ಅವರು. ಜೊತೆಗೆ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಪ್ರಸಿದ್ಧರು, ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದವರು. ಮುಂದೆ ನಾವು ಭಾಷಾಭ್ಯಾಸ ನೋಡೋಣ. ಅಲ್ಲಿ ಕೊಟ್ಟಿದ್ದಾರೆ ಎಲ್ಲ ಪೂರ್ತಿಯಾಗಿ ಹೇಗೆ ಕಾಲವನ್ನು ಬದಲಾಯಿಸಬಹುದು ಅಂತ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲದಲ್ಲಿ ಹೇಗೆ ಹೇಳಬಹುದು ಅಂತ ಅದನ್ನು ನೋಡಬಹುದಲ್ಲ. ನೀರು ಕುಡಿದು ಮೈ ತೊಳೆದು ಕೊಳ್ಳುವೇನು, ನೀರು ಕುಡಿದು ಮೈ ತೊಳೆದು ಕೊಳ್ಳುತ್ತೇನೆ, ನೀರು ಕುಡಿದು ಮೈ ತೊಳೆದು ಕೊಂಡೇನು ಅಂತ. ಹಾಗೆ ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತ ಕಾಲ, ಆಗ ಕಾಲ ಬದಲಾವಣೆ ಅಂತ ಹೇಳ್ಬಹುದು. ಈ ರೀತಿಯ ವಾಕ್ಯಗಳನ್ನು ಪಾಠದಿಂದ ಆಯ್ದುಕೊಂಡು ಪರಿವರ್ತನೆ ಮಾಡಿ ಬರೆಯಿರಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಲ್ಲ. ಉದಾಹರಣೆಗೆ ಅದು ಯಾವ ರೀತಿಯಾಗಿ ಹಳೆಗನ್ನಡದ ಕೂಡ ಅಲ್ಲಿ ಉಪಯೋಗಿಸಿದ್ದಾರೆ. ಮಾರ್ತಂಡ ನುದೈಸಿದಂ, ಮಾರ್ತಂಡ ನುದೈಸಿದಭಂ, ಮಾರ್ತಂಡ ನುದೈಸುವಂ ಎಂಬುದಾಗಿ ಇದು ಹಳೆಗನ್ನಡ ಪ್ರಯೋಗ. ಅದನ್ನಲ್ಲಿ ಕೊಟ್ಟದ್ದು, ಇದರಲ್ಲಿ ಕೂಡ ಬಳಸಿದ್ದಾರೆ. ಹಾಗಿರುವಾಗ ಅದನ್ನು ನಾವು ಕಾಲ ಸೂಚಕ ಪ್ರತ್ಯಯಗಳಿದೆಲ್ಲ, ಇದನ್ನು ನಾವು ಗಮನಿಸಬೇಕು ಅಲ್ಲ. ಅಲ್ಲಿ ಅನ್ನೋ ಒಂದು ಬರ್ತದಲ್ಲ, ಅದನ್ನು ಈಗ ಇಲ್ಲಿ ದ, ದಪ ಮತ್ತು ವಾ ಬಂದಿದೆ ಅಲ್ಲ. ಉದಯಿಸಿದಂ, ಉದಯಿಸಿದಪಂ, ಉದಯಿಸುವಂ, ಆಗ ದ, ದಪ, ವಾ ಬಂದಿದೆ. ಇದು ಹಳೆಗನ್ನಡದ ಪ್ರತ್ಯಯ, ಕಾಲ ಸೂಚಕ ಪ್ರತ್ಯಯ ಇದು. ಅದನ್ನು ಗಮನಿಸಬೇಕು. ಯಾಕಂದ್ರೆ ಇಲ್ಲಿ ಕಂಡ ಕವಿತೆಯಲ್ಲಿ ಅದು ಬಂದದ್ದು. ಆಮೇಲೆ ತಲೆದೂಗು, ಬುದ್ಧನ ಮಹಾರ್ಥಿಕತೆಯನ್ನು ಕಂಡ ಆನಂದನು ತಲೆದೂಗಿದನು. ಈ ರೀತಿಯ ನುಡಿಗಟ್ಟುಗಳನ್ನು ಪಾಠ ಭಾಗದಿಂದ ಆಯ್ದುಕೊಂಡು ವಾಕ್ಯದಲ್ಲಿ ಪ್ರಯೋಗಿಸಿರಿ ಅಂತ. ಇದು ಕೂಡ ನಾವು ಹಿಂದೆ ನೋಡಿದೆ ಅಲ್ವಾ. ನುಡಿಗಟ್ಟುಗಳು ಆ ಒಂದು ಶಬ್ದದಲ್ಲಿ ಎಲ್ಲ ಬಹಳಷ್ಟು ವಿಷಯ ಅಡಗಿರುವಂತದ್ದು.
ಈಗ ತಲೆದೂಗು ಎಂಬುದನ್ನು ಈ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಆ ಭಾವ, ಆ ಅರ್ಥ ಬರುವಂತದ್ದು. ಹಾಗಂತ ನುಡಿಗಟ್ಟನ್ನು ನಾವು ಸಂಗ್ರಹಿಸುವಂಥದ್ದು. ಈಗಾಗಲೇ ನೀವು ಬೇರೆ ಬೇರೆ ಪಾಠಕ್ಕೆ ಸಂಬಂಧಪಟ್ಟ ಸಂಗ್ರಹಿಸಬಹುದು, ಗೊತ್ತಿರುವಂತದ್ದು. ಆಗ ಇಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮತ್ತು ಚಟುವಟಿಕೆಗಳು ಇಷ್ಟು ನಾವು ನೋಡಿದ್ದೇವೆ. ಆ ಮೂಲಕ ಬುದ್ಧನ ಒಂದು ಆ ಸಂದರ್ಭದ ಒಂದು ಪರಿಚಯ ಆಗ್ತದೆ. ಅದನ್ನು ಗೋವಿಂದ ಪೈ ಅವರು ಸುಂದರವಾಗಿ ಹೇಳಿದ್ದಾರೆ ಎಂಬುದು ಕೂಡ ಗೊತ್ತಾಗಿದೆ. ಆಗ ಬುದ್ಧನ ತತ್ವ ನಮ್ಗೆ ಗೊತ್ತಿದೆ ಅಲ್ವಾ. ಅವನು ಹೇಳ್ತಾ ದುಃಖ ಆ ಲೋಕದ ಜನರ ದುಃಖವನ್ನು ಅವನು ನಿವಾರಿಸಿದ ರೀತಿ, ಅವನ ಮಾತಿದೆ ಒಂದಲ್ಲ, ಆಸೆಯೇ ದುಃಖಕ್ಕೆ ಮೂಲ ಎಂಬುದು ಬುದ್ಧನ ಪ್ರಸಿದ್ಧವಾದಂತಹ ತತ್ವ. ಇದು ನೆನಪಾಗ್ತದೆ ನಮ್ಗೆ. ಅದಕ್ಕಾಗಿ ಅವನು ಎಲ್ಲವನ್ನು ಬಿಟ್ಟು ತನ್ನ ಸಂಸಾರವನ್ನೇ ಆ ವೈಭವವನ್ನು ಬಿಟ್ಟು ಹೊರಟದ್ದು. ಅಂತೂ ಆ ಮೂಲಕ ಆ ದುಃಖದಿಂದ ಹೊರಗೆ ಬರುವಂತಹ ಒಂದು ಮಾರ್ಗವನ್ನು ಬುದ್ಧ ಸೂಚಿಸಿದ್ದು. ಅದು ಅವನು ಮಾಡಿದಂತ ಕೆಲಸ. ಅದನ್ನು ಈ ರೀತಿಯಾಗಿ ಗೋವಿಂದ ಪೈ ಅವರು ಬಹಳ ಆತ್ಮೀಯವಾಗಿ ಸ್ವೀಕರಿಸಿದ್ದಾರೆ. ಆ ಮೂಲಕ ಆ ಹಿಂದಿನ ಆ ಮಹತ್ ವ್ಯಕ್ತಿಗಳ ಆ ಒಂದು ಜೀವನದ ಕೊನೆಯ ದಿನಗಳಲ್ಲಿ ಈ ರೀತಿ ಬರೆದದ್ದು. ಹೇಳಿದ್ದೇನಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಬರೆದಂತ ಗೋಲ್ಗೊತ, ಇದೀಗ ವೈಶಾಖಿ, ಹಾಗೂ ಶ್ರೀಕೃಷ್ಣನ ಬಗ್ಗೆ, ಗಾಂಧಿಯ ಬಗ್ಗೆ ಎಲ್ಲ ಬರೆದಿದ್ದಾರೆ. ಮತ್ತವರ ಇತರ ಕೃತಿಗಳು ಅದೆಲ್ಲ ನೋಡ್ಬೇಕು, ಅವರ ಕವನಗಳನ್ನು ಓದ್ಬೇಕು ನೀವು ಕೂಡ. ಆ ಮೂಲಕ ಅವರ ಗೋವಿಂದ ಪೈಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯ ನಾವು ಪೂರ್ತಿಯಾಗಿ ತಿಳಿದಿರಬೇಕು. ಯಾಕಂದ್ರೆ ಗೊತ್ತಿದೆ ಅಲ್ಲ, ನಾವು ಕಾಸರಗೋಡಿನವರು ಹಾಗಿರುವಾಗ ಅದು ನಮಗೆ ಖಂಡಿತವಾಗಿ ತಿಳಿದಿರಬೇಕು. ಜೊತೆಗೆ ಸಂತೋಷ ಕೂಡ. ಜೊತೆಗೆ ಮತ್ತೊಂದು ವಿಷಯ, ಅವರ ಬಗ್ಗೆ, ಗೋವಿಂದ ಪೈ ಅವರ ಬಗ್ಗೆ ಒಂದು ಸಿನಿಮಾ, ಕನ್ನಡ ಸಿನಿಮಾ ಕೂಡ ಆಗ್ಲಿಕ್ಕಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆ ಆಗ್ತಾ ಇದೆ ಎಂಬ ಆ ಸುದ್ದಿ ಕೂಡ ನಮಗೆ ಬಂದಿದೆ. ಅದು ಬರಬಹುದು ಅಂತ ಭಾವಿಸುವ. ಆ ಮೂಲಕ ಬಂದ್ರೆ ನಮಗೆ ಹೆಚ್ಚಿನ ಪರಿಚಯ ಕೂಡ ಆಗಬಹುದು ಎಂಬುದಾಗಿ ನಿರೀಕ್ಷಿಸುವ. ಇಷ್ಟು ಹೇಳ್ತಾ ಈ ಇಂದಿನ ನಮ್ಮ 4ನೇ ಘಟಕದ ಮೊದಲ ಪಾಠವನ್ನು ಇಲ್ಲಿ ಪೂರ್ತಿಗೊಳಿಸ್ತಾ ಇದ್ದೇನೆ. ಇದರಲ್ಲಿ ಏನೋ ಸಂಶಯ ಇದೆ, ನೀವು ಖಂಡಿತವಾಗಿ ನಿಮ್ಮ ಅಧ್ಯಾಪಕರಲ್ಲಿ ಕೇಳಬೇಕು, ಅದನ್ನು ಪರಿಹರಿಸಬೇಕು. ಸರಿ, ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.